ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಗೌರಿ ಕಲ್ಯಾಣ ಧಾರಾವಾಹಿನಲ್ಲಿ ಹೇಗೆ ಮೂವ್ ಆಗುತ್ತೆ, ಏನೇನು ವಿಷಯಗಳಿದೆ ಎಲ್ಲನೂ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಬನ್ನಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ನೋಡಿ, ನಿಮಗೆ ಈ ಕಥೆಯಲ್ಲಿ ಏನೇನು ಇದೆ ಅನ್ನೋದು ಗೊತ್ತಾಗುತ್ತೆ. ಗೌರಿ ಇಲ್ಲಿ ಅವರ ಅಕ್ಕನಿಗೆ ಪ್ರೆಗ್ನೆಂಟ್ ಅನ್ನೋದು ಇವಳಿಗೆ ಗೊತ್ತೇ ಇರಲ್ಲ. ಹಾಗಾಗಿ ಇವಳೇನು ಮಾಡ್ತಾಳೆ, ನಮ್ಮ ಅಕ್ಕನಿಗೆ ಅವನನ್ನು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ಅವನು ಬೇಡ ಅಂತ ಹೇಳೋಣ ಅಂದ್ಕೊಂಡು ಇವಳು ಐಡಿಯಾ ಮಾಡಿಕೊಂಡು ಮನೆಯಿಂದ ಸೀರಿಯಸ್ಸಾಗಿ ಆಟೋದಲ್ಲಿ ಬರ್ತಾಳೆ. ಅಲ್ಲಿ ವಿಡಿಯೋ ನೋಡಿಕೊಂಡು ಅದು ಅವ್ರ ಅಕ್ಕಂದು ಮತ್ತು ಅವನದು ಅನಿಕೇತಂದು ವಿಡಿಯೋ ನೋಡಿಕೊಂಡು ಅಲ್ಲಿಂದ ಬರ್ತಾಳೆ. ಆದರೆ ಇಲ್ಲಿ ಬಂದಾಗ ಇವಳು ಗೌರಿ ಮಂಟಪದ ಚೌಟ್ರಿ ಬಾಗಿಲ ಮೇಲೆ ಮೆಟ್ಲ ಮೇಲೆ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಈಗ ಏನು ಪ್ರಯೋಜನ, ನಾನಿದ್ದೀನಕ್ಕ ನಿನಗೆ, ನೀನೇನು ಭಯ ಪಟ್ಕೋಬೇಡ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ಈ ಹುಡುಗಿರು ಅಂದರೆ ಅವ್ರ ಮನೆ ದೀನ ಅವ್ರ ಕುಟುಂಬದಲ್ಲಿ, ಅದೇ ಗೌರಿ ಗಂಡನ ಮನೆ ಕುಟುಂಬದವರು ಹೆಣ್ಮಕ್ಳು ಇಲ್ಲಿ ರೀಲ್ಸಿಗೋಸ್ಕರ ಸೆಲ್ಫಿ ತಗೊಳ್ತಾ ಇರ್ತಾರೆ ಮತ್ತು ರೀಲ್ಸ್ ಮಾಡ್ತಾ ಇರ್ತಾರೆ. ಇವರಿಬ್ಬರು ಮಾತಾಡಿಕೊಂಡು ರೀಲ್ಸ್ ಮಾಡೋಕ್ಕೆ ರೆಡಿ ಆಗ್ತಿರ್ತಾರೆ. ಆಮೇಲೆ ಇವಳಂತೂ ಯಾರು ಅಂತೀರ, ಅನಿಕೇತನ ಅಮ್ಮ ಸಿಕ್ಕಾಬಟ್ಟೆ ಇಡೀ ಎಲ್ಲ ಜ್ಯುವೆಲರಿನೂ ಹಾಕ್ಕೊಂಡು ಅವಳು ಕತೆ ನೋಡೋಕ್ಕಾಗಲ್ಲ, ಅಷ್ಟು ಏನು ಮದುವೆ ಇವಳದೇ ಏನೋ ಅನ್ನಂಗೆ ಸಖತ್ತು ಸ್ಟೈಲ್ ಮಾಡಿಕೊಂಡು ಓಡಾಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿಕೊಂಡು ಎಲ್ಲರೂ ಜನ ಕೂತಿರ್ತಾರೆ. ಆಮೇಲೆ ಅಜ್ಜಿ ತಾತ ಎಲ್ಲರೂ ಬಂದಿರ್ತಾರೆ, ಅವರ ಅಣ್ಣ ಅತ್ತಿಗೆಯರು ಎಲ್ಲ ಬಂದಿರ್ತಾರೆ. ಎಲ್ಲರೂ ಕೂಡ ಒಂದೊಂದು ಕಡೆ ಕೂತಿರ್ತಾರೆ. ಮತ್ತು ಗೌರಿ ಗಂಡ ನೀನು ಪ್ರೂವ್ ಮಾಡ್ತೀನಿ ಅಂದಿದೆಯಲ್ಲ, ಪ್ರೂವ್ ಮಾಡಿಲ್ಲ ಅಂದರೆ ನಿಮ್ಮ ಅಪ್ಪನ ಮನೆಗೆ ನೀನು ಗೇಟ್ ಪಾಸ್ ಆಗ್ತೀಯ ಅಂತ ಫಸ್ಟೇ ಹೇಳಿರ್ತಾನೆ. ಅವನು ಕೂಡ ನೋಡ್ಕೊಂಡು ಸುಮ್ಮನೆ ನಿಂತಿರ್ತಾನೆ ಎಲ್ಲ ವಿಷಯನೂ. ಇವಳಿಗೆ ಈ ಗೌರಿಯ ಚಿಕ್ಕತ್ತೆ ಅಂದರೆ ಗೌರಿಗೆ ಚಿಕ್ಕಮ್ಮ ಆಗಬೇಕು ಅವಳು, ಅನಿಕೇತಮ್ಮ. ಅನಿಕೇತ್ಗೆ ತುಂಬ ಶ್ರೀಮಂತರು ಮನೆ ಹುಡುಗಿ ಸಿಕ್ಕಿದೆ, ಬೇಜಾನ್ ಶ್ರೀಮಂತರು ಅನ್ನೋದು ಅವಳಿಗೆ ತುಂಬ ಜಂಬದ ವಿಷಯ. ಹೇಳ್ಕೊಳಕ್ಕಾಗ್ದಂಥದ್ದು ಖುಷಿ ಇದೆ. ಅದರಲ್ಲಂತೂ ಅವ್ರ ಅತ್ತಿಗೆಗಂತೂ ಟೀಸ್ ಮಾಡ್ತಿರ್ತಾಳೆ. ಆದರೆ ಅವ್ರ ಅತ್ತಿಗೆ ಅದಕ್ಕೆ ತಲೆ ಕೆಡ್ಸ್ಕೊಂಡಿರಲ್ಲ, ಎಲ್ಲ ಗೊತ್ತಿದ್ರೂ ಸುಮ್ಮನೆ ಇರ್ತಾಳೆ. ಆಮೇಲೆ ಈ ಎಂಗೇಜ್ಮೆಂಟಿಗೆ ಎಲ್ಲ ನಡೀತಾ ಇರುತ್ತೆ. ಆವಾಗ ಗೌರಿ ಅಕ್ಕನ ಸಮಾಧಾನ ಮಾಡಿ, ನೀನು ಅವನ್ನ ಮದುವೆ ಆದರೆ ಒಳ್ಳೇದಾಗಲ್ಲ ಕಣೆ ಅಕ್ಕ, ನೀನು ಬೇಡ ಕಣೆ, ಬೇರೆ ಡಾಕ್ಟ್ರನ್ನೇ ಮದುವೆ ಆಗಿ ಅಂತ ಅಂದಾಗ ತಂಗಿ ಹೇಳ್ತಾಳೆ, ಅಲ್ಲಿ ಎಲ್ಲಿ ಅಕ್ಕ ಮದುವೆ ಆಗೋದು, ಇವಳು ಪ್ರೆಗ್ನೆಂಟ್ ಇದ್ದಾಳೆ, ಇವಾಗಲೇ ಅನಿಕೇತನ್ ಮಗುಗೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಇವಳನ್ನ ಮತ್ತೆ ಡಾಕ್ಟ್ರಲ್ಲಿ ಮದುವೆ ಆಯ್ತಾರೆ, ಅದು ಕ್ಯಾನ್ಸಲ್ ಆಯಿತು ಕಣೆ ಅಂತಾಳೆ. ಹೌದಾ, ಅದು ಕ್ಯಾನ್ಸಲ್ ಆಯಿತಾ, ಹಿಂಗಾಗಿ ಮಾಡ್ಕೊಂಡಿದ್ದಾಳ, ಯಾಕಕ್ಕ ಹಿಂಗೆಲ್ಲ ಮಾಡ್ಕೊಳಕ್ಕೆ ಹೋದೆ ಅಂತೇಳಿ ಸಮಾಧಾನ ಮಾಡಿ, ಆವಾಗ ಚೌಟ್ರಿ ಒಳಗಡಿಕೆ ಅವಳನ್ನ ಕೈ ಹಿಡ್ಕೊಂಡು, ಅಂದರೆ ಮೋನಿಕನ ಕೈ ಹಿಡ್ಕೊಂಡು ಗೌರಿ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದು ಬಾ ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಕರ್ಕೊಂಡು ಒಳಗಡೆ ಬರ್ತಾಳೆ. ಅತ್ತೆ ಕೇಳ್ತಾಳೆ, ಏನೇ ನಿಂದು ಎಲ್ಲೋದ್ರೂ ನಿಂದು ರಾಮಾಯಣ ಮುಗಿಯೋದೇ ಇಲ್ಲ, ನೀನು ಏನು ಅಂತ ನನಗೆ ಸೊಸೆಯಾಗಿ ಸೇರ್ಕೊಬಿಟ್ಟಿದೆಯೋ, ಇಲ್ಲೂ ತಗೊಂಡ ನಿಂದು ಅಂತೇಳಿ ಬೈತಾ ಇರ್ತಾಳೆ. ಬೈಯೋ ರೀತಿ ಮುಖ ಮಾಡಿಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಮೇಲೆ ಇವಳು ಗೌರಿ ಎದ್ರಲ್ಲ, ಬಂದ್ಬಿಟ್ಟು ಅನಿಕೇತನಿಗೆ ಟಾಂಗ್ ಕೊಟ್ಟು ಅವ್ರ ಅಮ್ಮಂಗೂ ಕೂಡ ಎಲ್ಲ ರೀತಿಯೂ ಟಾಂಗ್ ಕೊಡ್ತಾ ಇರ್ತಾಳೆ. ಆಮೇಲೆ ಈ ಹುಡುಗಿ ಪಾಪ ಅದಕ್ಕಿಂತ ಮೊದಲು ಅವನು ಬಿಲ್ಡಪ್ ಸಿಕ್ಕಾಬಟ್ಟೆ ಕೊಚ್ಕೊಂಡಿರ್ತಾನೆ. ನಾನು ಈ ಹುಡುಗಿನ ಬಿಟ್ಟರೆ ಬೇರೆ ಯಾವ ಹೆಣ್ಣನ್ನು ನೋಡಿಲ್ಲ, ಫಸ್ಟೇ ಇವಳು, ಲಾಸ್ಟು ಇವಳ ಜೊತೆನೇ ಬದುಕಿದ್ರೆ ಜೀವನ ಪೂರ್ತಿ ಬದುಕಬೇಕು ಅಂತ ಆಸೆ ಇದೆ, ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತು ಕೂಡ ಇಲ್ಲಿವರೆಗೆ ನೋಡಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಇವಳು ಪಾಪ ಅದನ್ನೆಲ್ಲ ನಂಬ್ಕೊಂಡಿರ್ತಾಳೆ. ಅನಿಕೇತ ಅಮ್ಮ ಕೂಡ, ಅವಳಿಗೂ ಸಹ ಗೊತ್ತಿರಲ್ಲ ಅದು ವಿಷಯ. ಅನಿಕೇತ ಅಮ್ಮ ಕೂಡ ಏನು ನನ್ನ ಮಗ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾನಲ್ಲ ಹುಡುಗಿ ಮುಂದೆ ಅಂತೇಳಿ ಅವಳು ನೋಡ್ತಾ ಇರ್ತಾಳೆ. ಈ ಎಂಗೇಜ್ಮೆಂಟಿಗೆ ಬೇಜಾನ್ ಖರ್ಚು ಮಾಡಿ ಎಲ್ಲರನ್ನೂ ಕರೆದು ಎಂಗೇಜ್ಮೆಂಟ್ ಮಾಡೋಣ ಅಂತ ಮಾಡ್ತಾ ಇರ್ತಾಳೆ ಅನಿಕೇತಮ್ಮ. ಆದರೆ ಅನಿಕೇತು ಒಂಚೂರು ಭಯ ಇಲ್ದಲೇ ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರ್ತಾನೆ. ಇಲ್ಲಿ ಗೌರಿ ಆವಾಜ್ ಹಾಕಿದ ತಕ್ಷಣ ಅನಿಕೇತಮ್ಮಗೆ ಸಿಟ್ಟು ಬಂದ್ಬಿಡುತ್ತೆ. ಮಿಡ್ಲ್ ಕ್ಲಾಸ್ ಜನ ನೀವು, ಎಲ್ಲ ಬಿಟ್ಟು ಮತ್ತೆ ಇಲ್ಲಿಗೂ ಬಂದುಬಿಟ್ರ, ಅಕ್ಕ ತಂಗಿರೆಲ್ಲ ನೀವು ಒಂದೇ, ಬಿಕಾರಿಗಳು, ಹಾಗೆ ಹೀಗೆ ಅಂತ ಬೈತಾಳೆ. ನಿನ್ನ ಮಗ ಮಾಡಿರೋ ಬಿಕಾರಿ ಕೆಲಸ ಕೇಳು,
ನನಗೇನು ಹೇಳ್ತೀಯಾ, ನಿನ್ನ ಮಗ ಮಾಡಿರೋ ಬಿಕಾರಿ ಕೆಲಸನ ವಿಚಾರಿಸ್ಕೊಂಡು ಆಮೇಲೆ ನನಗೆ ಹೇಳು ಅಂತ ಹೇಳ್ತಾಳೆ. ನನ್ನ ಅಕ್ಕನಿಗೆ ಹಾಕಿರೋಂಥ ಉಂಗುರನ ತೆಗೆದುಬಿಟ್ಟು ಆಮೇಲೆ ಆ ಹುಡುಗಿಗೆ ಹಾಕೋಕ್ಕೆ ಹೇಳು ಅಂತೇಳಿ ಗೌರಿನೂ ನಿಂತು ಬಿಡ್ತಾಳೆ ಜೋರು ಮಾಡೋದಕ್ಕೆ. ಆಮೇಲೆ ಆ ಗೌರಿ ಗಂಡ ಕೂಡ ಅಲ್ಲೇ ನೋಡ್ತಾ ಇರ್ತಾನೆ. ಆಮೇಲೆ ಇವಳು ಬಾಯಿ ಜೋರು ಮಾಡಿ ತುಂಬಾ ಜೋರು ಮಾಡ್ತಾಳೆ ಗೌರಿ. ಏನೇನು ಅನ್ಯಾಯ ಆಗಿದೆ ಅದನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾಳೆ. ಹೇಳಿದ್ರೂ ಅಲ್ಲಿ ನಂಬಕ್ಕೆ ಯಾರೂ ರೆಡಿ ಇಲ್ಲ. ಇದು ಸುಳ್ಳು ಅಂತಾರೆ. ಆವಾಗ ನಿನ್ನ ಮಗನ ಪಿಂಡ ನನ್ನ ಅಕ್ಕನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂದ್ರೂ ಅದನ್ನು ಕೂಡ ನಂಬಕ್ಕೆ ಅವ್ರು ರೆಡಿ ಇರಲ್ಲ. ಅಲ್ಲೂ ಇದು ಮಾಡ್ತಿರ್ತಾರೆ. ಅನಿಕೇತ್ ಯಾವಾಗ ತಬ್ಬಿಬ್ಬ ಆಯ್ತಾನೋ ಮೋನಿಕನ್ನು ನೋಡಿ ಗೌರಿ ನೋಡಿ ತಬ್ಬಿಬ್ಬ ಬಿಡ್ತಾನೆ. ಆಮೇಲೆ ಮೋನಿಕಾ ಸುಮ್ಮನೆ ಅಳ್ತಾ ನಿಂತಿರ್ತಾಳೆ, ಏನೂ ಮಾತಾಡ್ತಿರಲ್ಲ. ಗೌರಿ ಮಾತ್ರ ಆವಾಜ್ ಆಗ್ತಿರ್ತಾಳೆ, ಅನ್ಯಾಯ ಮಾಡಿಬಿಟ್ಟು ನೀನು ಇನ್ನೊಂದು ಹುಡುಗಿಯ ಬಾಳನ್ನ ಹಾಳು ಮಾಡ್ತಾಯಿದ್ದೀಯಾ, ಆ ಹುಡುಗಿ ಬಾಳು ಯಾಕೆ ಚೆನ್ನಾಗಿದೆ ಅವಳನ್ನು ಹಾಳು ಮಾಡಿಬಿಡೋಣ ಅಂತ ಅವಳನ್ನೂ ಹಾಳು ಮಾಡ್ತಿದ್ದೀಯಾ, ಎಷ್ಟು ಹುಡುಗಿರ ಬಾಳನ್ನ ಹೀಗೆ ಹಾಳು ಮಾಡಿದೀಯ ಅಂತ ಬೈತಾ ಇರ್ತಾಳೆ. ಅನಿಕೇತ್ ಅಮ್ಮ ಸಿಟ್ಟು ತಡಿದಲ್ಲೇ ಅವಳಿಗೆ ಗೌರಿಗೆ ಅಂತೂ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ. ಈ ಮಾಡೋ ಅಂಥ ಫಂಕ್ಷನಲ್ಲಿ ಬಂದುಬಿಟ್ಟು ಹುಳಿ ಹಿಂಡ್ತಾ ಇದೆಯಾ, ನಿನಗೇನು ಅನಿಸಲ್ವ, ನಾಚಿಕೆ ಆಗಲ್ವ ನಿನಗೆ, ನೀನು ಏನಕ್ಕೆ ಈ ಫಂಕ್ಷನಲ್ಲೆಲ್ಲ ಬರೋಕ್ಕೆ ಹೋಗ್ತೀಯ, ನೀವು ಮಿಡ್ಲ್ ಕ್ಲಾಸ್ ಜನನೇ ಇಷ್ಟು, ನಿಮಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ, ಹಾಗೆ ಹೀಗೆ ಅಂತೇಳಿ ಸಿಕ್ಕಾಪಟ್ಟೆ ಬೈತಾಳೆ. ಎಷ್ಟು ಬೈತಾಳೆ ಅಂದರೆ, ಆದರೆ ಗೌರಿ ಅದಕ್ಕೆ ಟಾಂಗ್ ಕರೆಕ್ಟಾಗಿ ಕೊಡ್ತಾಳೆ. ಕರೆಕ್ಟಾಗಿ ಟಾಂಗ್ ಕೊಟ್ಕೊಂಡು ಗೌರಿ ಇದು ಮಾಡ್ತಿರ್ತಾಳೆ. ಅವಳ ತಂಗಿ ಅದನ್ನೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇವರು ಆಡೋ ಅವತಾರಗಳನ್ನೆಲ್ಲ ಅವಳು ಅನಿಕೇತ್ ಅಮ್ಮ ಹೇಳೋದನ್ನು ಕೇಳ್ತಾ ಇರ್ತಾಳೆ, ಮತ್ತು ಈ ಕಡೆ ಗೌರಿ ಮಾತಾಡೋದನ್ನು ಕೇಳಿಸ್ಕೊತಾ ಇರ್ತಾಳೆ. ಎಲ್ಲ ಕೇಳಿಸ್ಕೊಂಡು ಅವಳಿಗೂ ತುಂಬಾ ಬೇಜಾರಾಗಿರುತ್ತೆ. ಮೋನಿಕನಿಗೆ ಅನ್ಯಾಯ ಆಗ್ತಿದೆಯಲ್ಲ ಅಂಥೇಳಿ ಅಲ್ಲಿ ಕೂಡ ಅಪ್ಪ ಅಮ್ಮ ಅವರು ಬೇಜಾರು ಮಾಡಿಕೊಂಡು ಅಲ್ಲಿ ಮದುವೆ ನಿಂತೋಯ್ತು ಅಂಥೇಳಿ ಅವರು ಗಂಡ ಹೆಂಡ್ತಿ ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ. ಅಂದರೆ ಗೌರಿಯ ಅಪ್ಪ ಅಮ್ಮ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿ ಯೋಚನೆ ಮಾಡ್ತಾ ಅವರು ಅಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಗೌರಿ ಧೈರ್ಯವಾಗಿ ಬಂದಿದ್ದಾಳೆ, ನಾನು ನ್ಯಾಯ ಕೊಡಿಸ್ತೀನಿ ಬಾ ಅಕ್ಕ ಅಂಥೇಳಿ ನ್ಯಾಯ ಕೊಡ್ಸೋಕ್ಕೆ ರೆಡಿಯಾಗಿ ನಿಂತಿದ್ದಾಳೆ, ಜೋರು ಮಾಡ್ತಿದ್ದಾಳೆ. ಅವ್ರು ಮಾತಾಡೋದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಡ್ತಾ ಇದ್ದಾಳೆ. ಹೀಗಿರಬೇಕು ಹೆಣ್ಮಕ್ಳು ಅಂದರೆ, ಗಟ್ಟಿತನದಲ್ಲಿ ನಿಂತು ಹೀಗೆ ಸಾಧನೆ ಮಾಡಬೇಕು. ಮತ್ತು ಎಲ್ಲರೂ ಮೆತ್ತಗಾಗ್ಬಿಟ್ರೆ ಹೀಗೇ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಬೆಲೆನೇ ಇಲ್ದಂಗೆ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಹೆಣ್ಮಕ್ಳು ಎಲ್ಲೂ ಮೋಸ ಹೋಗಲ್ಲ, ತಪ್ಪು ಮಾಡಲ್ಲ. ಇಲ್ಲಿ ಗೌರಿ ಅತ್ತೆ ಇಲ್ಲೂ ನಿನ್ನ ಕಿತಾಪತಿ ಬಿಟ್ಟು ಬಾಳಲ್ವ, ನಿನಗೇನೇ ಆಗಿದೆ, ಇಲ್ಲೂ ಬಂದು ಈ ಥರ ಜಗಳ ತೆಗಿತಿದೆಯಲ್ಲ. ಅಂದರೆ ಈ ಗೌರಿ ಅತ್ತೆಗೆ ಆ ವಿಷಯ ಯಾವುದೂ ಗೊತ್ತಿರಲ್ಲ. ಅನಿಕೇತ್ ಈ ಥರ ಮೋಸ ಮಾಡೋವನೇ, ಈ ಥರ ಮಂಟಪದಿಂದ ಕರ್ಕೊಂಡೋಗಿದ್ದಾನೆ, ಅವೆಲ್ಲ ಗೊತ್ತೇ ಇರಲ್ಲ. ಇವತ್ತು ಅವೆಲ್ಲ ಗೊತ್ತಾಗುತ್ತೆ. ಗೊತ್ತಾದಾಗ ಅಂತೂ ತುಂಬಾ ಬೇಜಾರು ಮಾಡ್ಕೋತಾರೆ, ಎಲ್ಲರೂ ಬೇಜಾರು ಮಾಡ್ಕೊಳ್ತಾರೆ. ಆಮೇಲೆ ಮೋನಿಕಾ ಕೂಡ ಅಳ್ತಾನೆ ಇರ್ತಾಳೆ. ಮೋನಿಕಾ ನನಗೆ ಅನ್ಯಾಯ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿದ್ದು ಅಳ್ತಾನೆ ಇರ್ತಾಳೆ, ಏನೂ ಮಾತಾಡಿರಲ್ಲ ಇವತ್ತು. ಇಷ್ಟು ದುಃಖದಲ್ಲಿದ್ರೂ ಅವನು ಒಂದು ಮಾತಿಗಾದರೂ ಮೋನಿಕಾ ಅಳಬೇಡ ಅಂತ ಹೇಳ್ತಾ ಇಲ್ಲ. ಏಕೆಂದರೆ ಅಲ್ಲಿ ಶ್ರೀಮಂತ ಹುಡುಗಿ ಸಿಕ್ಕಿದ್ದಾಳೆ, ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಅವನ ಆಸೆ. ಇಲ್ಲಿ ಗೌರಿ ಬಿಡ್ತಾ ಇಲ್ಲ, ಪಟ್ಟಿಟ್ಟು ನಿಂತ್ಬಿಟ್ಟಿದ್ದಾಳೆ. ಏನಾದರೂ ಆಗಲಿ ನ್ಯಾಯ ಕೊಡಿಸ್ಲೇಬೇಕು ಅಂಥೇಳಿ ಹಠ ಮಾಡಿ ಹಠ ತಟ್ಕೊಂಡು ನಿಂತ್ಕೊಂಡು ಬಿಟ್ಟಿದ್ದಾಳೆ. ಅವಳ ಸಂಸಾರನ ಅವಳು ನೆಟ್ಟಿಗೆ ಮಾಡ್ಕೋಬೇಕಾಗಿದೆ. ಏಕೆಂದರೆ ಅವಳ ಗಂಡ ಹೇಳ್ಬಿಟ್ಟಿದ್ದಾನೆ, ನೀನು ನ್ಯಾಯನ ಕರೆಕ್ಟಾಗಿ ನನಗೆ ಮನವರಿಕೆ ಮಾಡೋ ರೀತಿ ನಾನು ತೋರಿಸ್ಕೊಡ್ಲಿಲ್ಲ ಅಂದರೆ ನಿನ್ನನ್ನು ಈ ಮನೇಲಿ ಇಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟಿದ್ದಾನಲ್ಲ. ಅದಕ್ಕೆ ಅವಳು ನ್ಯಾಯಕ್ಕೋಸ್ಕರ ಅಕ್ಕನಿಗೂ ನ್ಯಾಯ ಕೊಡಿಸ್ಬೇಕು, ಅಕ್ಕನ ಬಾಳು ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಸತಗತ ಪ್ರಯತ್ನ ಮಾಡ್ತಲೇ ಇದ್ದಾಳೆ. ಆಮೇಲೆ ಇವನು ಅನಿಕೇತು ಹಿಂಗೆ ತಿನ್ನು ಮಂಗ್ನಂಗೆ ನೋಡ್ತಾ ನಿಂತಿದ್ದಾನೆ. ಅಲ್ಲಿ ಸಭೆಯಲ್ಲಿರೋ ಅಂಥವರೆಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಹಿಂಗೆಲ್ಲ ಮೋಸ ಆಗಿದೆಯಾ ಅಂಥೇಳಿ ತಾತ ಅಜ್ಜಿ ಅವ್ರ ಮನೆ ಕುಟುಂಬದವರು ಎಲ್ಲರೂ ಸೇರಿಕೊಂಡು ಯಾಕೆ ಈ ರೀತಿ ಮೋಸ ಮಾಡಿದ್ದಾನೆ ಇವನು ಅಂತೇಳ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಈ ಎಪಿಸೋಡಲ್ಲಿ ಈ ಥರ ಕತೆ ಮುಂದುವರೆದಿದೆ. ನಾಳಿನ ಎಪಿಸೋಡಲ್ಲಿ ಮುಂದೆ ಕತೆ ಏನಾಗುತ್ತೆ, ಮೋನಿಕಂಗೆ ನ್ಯಾಯ ಸಿಕ್ಕುತ್ತೋ, ಅನಿಕೇತು ತಪ್ಪೊಪ್ಕೋತಾನೋ ಅಥವಾ ಗೌರಿ ನ್ಯಾಯ ಉಳಿಯುತ್ತೋ, ಇದನ್ನು ನಾವೀಗ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.